Hi children, in the previous class we have discussed about the concept related to the types of the recruitment. So after completion of the types, that is the internal sources and the external sources of the recruitment, so here we came to know that the recruitment will help the candidates to apply for the job. ಏನಾಗುತ್ತೆ ಅಲ್ಲಿ ಕೆಲಸಗಳಿಗೆ ಅಪ್ಲೈ ಮಾಡಿ ಅಂತ ಹೇಳ್ತಿದ್ವಿ. ಯಾವುದರಲ್ಲಿ ಬೋತ್ ಇಂಟರ್ನಲ್ ಸೋರ್ಸಸ್ ಮತ್ತು ಎಕ್ಸ್ಟರ್ನಲ್ ಸೋರ್ಸಸ್ ಅಲ್ಲಿ. ಬಟ್ ಆದರೆ ಇಂಟರ್ನಲ್ ಸೋರ್ಸಸ್ ಅಂತ ನಾವು ತೆಗೆದುಕೊಂಡಾಗ ಎಕ್ಸಿಸ್ಟಿಂಗ್ ಎಂಪ್ಲಾಯೀಸ್ಗೆ ಮಾತ್ರ ಅದು ಅನುಕೂಲ ಇರ್ತಿತ್ತು. ಯಾವುದು? ಇಂಟರ್ನಲ್ ಸೋರ್ಸಸ್ಸು. ಓಕೆ, ಯಾವಾಗ ಇಂಟರ್ನಲ್ ಸೋರ್ಸಸ್ಸು ಎಕ್ಸಿಸ್ಟಿಂಗ್ ಎಂಪ್ಲಾಯೀಸ್ಗೆ ಮಾತ್ರ ಅಲ್ಲಿ ಅನುಕೂಲ ಇತ್ತು, ಸೊ ಅಲ್ಲಿ ನಾವು ಗಮನಿಸ್ತೀವಿ the internal sources of recruitment will fill the vacancies by the existing employees, those who are already working in the organization. But ಆದರೆ external sources ಅಂತ ನಾವು ತೆಗೆದುಕೊಂಡಾಗ the external sources is a type of recruitment in which the recruitment has been done by the organization to fill the vacancies through the ಔಟ್ಸೈಡ್ ಕ್ಯಾಂಡಿಡೇಟ್ಸ್. ಈ ಕಂಪನಿನಲ್ಲಿ ವರ್ಕರ್ ಆಗಿದ್ರೆ ಎಂಪ್ಲಾಯಿ ಅಂತ ಹೇಳ್ಬಿಟ್ಟು ತಗೊಳ್ತೀವಿ ನಾವು. ಔಟ್ಸೈಡ್ ಕ್ಯಾಂಡಿಡೇಟ್ಸ್ ಅಂತ ಹೇಳಿ ನಾವು ತೆಗೆದುಕೊಂಡಾಗ ದೇ ವಿಲ್ ಬಿ ಟೋಟಲಿ ನ್ಯೂ ಟು ದ ಆರ್ಗನೈಸೇಷನ್. ಕಂಪನಿ ಅಥವಾ ಆರ್ಗನೈಸೇಷನ್ಗೆ ಹೊಸದಾಗಿ ಇರ್ತಕ್ಕಂತಹ ವ್ಯಕ್ತಿಗಳಾಗಿರ್ತಾರೆ. ಸೊ ವೆನ್ ದ ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಹ್ಯಾಸ್ ಬಿನ್ ಡನ್, ದೇರ್ ಆರ್ basically the advantages related to the external sources of recruitment. So what are the advantages are there? The advantages of the external sources of recruitment are like this. The first one, that is called as qualified personnel, wider choice, fresh talent, competitive spirit. There are only basically the 4 advantages. The first one is called as a qualified personnel. So here, when the recruitment procedure has been done, the candidates will be totally applied with the numerous numbers. ಹೆಚ್ಚು ಜನ ಅಪ್ಲೈ ಮಾಡಿರ್ತಕ್ಕಂಥವರನ್ನ ಎಲ್ಲರನ್ನು ನಾವು ಸೆಲೆಕ್ಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಗೊಳ್ಳೋದಿಲ್ಲ. ಅದಕ್ಕೆ ನಾನೊಂದು ಕ್ವೈಟ್ ಡಿಫ್ರೆನ್ಸ್ ಅನ್ನ ನಾನು ನಿಮ್ಗೆ ಹೇಳಿದ್ದೆ. ದ ರಿಕ್ರೂಟ್ಮೆಂಟ್ ಅಂಡ್ ಸೆಲೆಕ್ಷನ್ ಅಂತ ಹೇಳಿದ್ರೆ ಅಟ್ ದ ಟೈಮ್ ಆಫ್ ರಿಕ್ರೂಟ್ಮೆಂಟ್ ದೇರ್ ಈಸ್ ನೋ ಎಲಿಮಿನೇಷನ್, ಬಟ್ ಅಟ್ ದ ಟೈಮ್ ಆಫ್ ಸೆಲೆಕ್ಷನ್ ದೇರ್ ಈಸ್ ಎ ಎಲಿಮಿನೇಷನ್. ಲೆಟ್ ಇಟ್ ಬಿ. ಬಟ್ ಆದರೆ ರಿಕ್ರೂಟ್ಮೆಂಟ್ ಸಂದರ್ಭದಲ್ಲಿ ಎಕ್ಸ್ಟರ್ನಲ್ ಸೋರ್ಸಸ್ ಅಂತ ನಾವು ಮಾಡಿದಾಗ at the time of recruitment there will be plenty of applications will be applied by the applicants, but in that numerous of applicant we can find out a qualified personnel. ಅತಿ ಹೆಚ್ಚು ಬುದ್ಧಿವಂತ ಅಥವಾ ಹೆಚ್ಚು ವಿದ್ಯಾಭ್ಯಾಸವನ್ನುಳ್ಳಂತಹ ವ್ಯಕ್ತಿಗಳನ್ನ ನಾವು ಎಕ್ಸ್ಟರ್ನಲ್ ಸೋರ್ಸಸ್ ಇಂದ ಕಂಪನಿಗೆ ಆಯ್ಕೆಯನ್ನ ಮಾಡ್ಕೋಬಹುದು. ಅದರಿಂದ ಕಂಪನಿಗೆ ಅತಿ ಹೆಚ್ಚು ಅನುಕೂಲಕರವಾಗಿ ಕೆಲಸವನ್ನ ಮಾಡ್ತಕ್ಕಂಥ ವ್ಯಕ್ತಿಗಳು ಸಿಗ್ತಾರೆ. ಒಂದು ವೈಡರ್ ಚಾಯ್ಸ್, ಅಲ್ಲಿ ಲಿಮಿಟೆಡ್ ಚಾಯ್ಸ್ ಇಲ್ಲ ನಮಗೆ. ದರ್ ವಿಲ್ ಬಿ ಪ್ಲೆಂಟಿ ಆಫ್ ಅಪ್ಲಿಕೆಂಟ್ಸ್, ನಂಬರ್ ಆಫ್ ಅಪ್ಲಿಕೆಂಟ್ಸ್. ಫಾರ್ ಎಕ್ಸಾಂಪಲ್, ಈಗ ನಮ್ಗೆ 10 ಪೋಸ್ಟ್ ಖಾಲಿ ಇದೆ ಅಂತ ಹೇಳಿದ್ರೆ ಒಂದು 100, 200, 300, 500, 1000 ಬೇಸ್ಡ್ ಆನ್ ದ ನೇಚರ್ ಆಫ್ ಜಾಬ್ ನಮ್ಗೆ ಅಪ್ಲಿಕೇಶನ್ಸ್ ಬರುತ್ತೆ. In that 1000 of applicants we can able to widerly choose the candidates who are required to us, and a number just 1% ಅಷ್ಟು ಜಾಬ್ ಬೇಕಿದ್ರೆ ನಮಗೆ ಅಲ್ಲಿ 100 ಅಥವಾ 10 ಜಾಬ್ಸ್ ಖಾಲಿ ಇದ್ರೆ 1000 ಅಪ್ಲಿಕೇಶನ್ಸ್ ಬಂದಿದ್ದಾಗ 10 ಜನನ ವೈಡ್ ಆಗಿ ನಾವೇನ್ ಮಾಡ್ಬೋದು, ಚೂಸ್ ಅನ್ನ ಮಾಡ್ಕೋಬಹುದು. ಫ್ರೆಶ್ ಟ್ಯಾಲೆಂಟ್, ಎಕ್ಸಿಸ್ಟಿಂಗ್ ಎಂಪ್ಲಾಯೀಸ್ ಇಂಟರ್ನಲ್ ಸೋರ್ಸಸ್ ಮಾಡೋದ್ರಿಂದ ಅಲ್ಲಿರೋರಿಗೆ ಕೊಡಬೇಕು, ವೈಡರ್ ಚಾಯ್ಸ್ ಇಲ್ಲ. ಅಲ್ಲಿರ್ತಕ್ಕಂಥ ಕ್ವಾಲಿಫಿಕೇಶನ್ಗೆ ಕೊಡಬೇಕು ಇಂಟರ್ನಲ್ ರಿಕ್ರೂಟ್ಮೆಂಟ್ ಅಲ್ಲಿ. ಆದ್ರಿಂದ ಹೆಚ್ಚು ಕ್ವಾಲಿಫಿಕೇಶನ್ ಇರೋರು ಸಿಗೋದಿಲ್ಲ ನಮ್ಗೆ ಇಂಟರ್ನಲ್ ಅಲ್ಲಿ, ಬಟ್ ಎಕ್ಸ್ಟರ್ನಲ್ ಅಲ್ಲಿ ಸಿಗ್ತಿದ್ದಾರೆ. ಅದೇ ಇಂಟರ್ನಲ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರ್ತಾರೆ, ಬಟ್ ಟ್ಯಾಲೆಂಟ್ ಕಮ್ಮಿ ಇರಬಹುದು. ಆದ್ರೆ ನಾವು ಎಕ್ಸ್ಟರ್ನಲ್ ಅಲ್ಲಿ ತಗೊಂಡಾಗ ವಿ ಕ್ಯಾನ್ ಏಬಲ್ ಟು ಸೆಲೆಕ್ಟ್ ಐದರ್ ದೇ ಮೇ ಬಿ ದ
fresh ಅಂತ ಹೇಳಿದ್ರೆ newly completed the education completed children, but we can able to select the fresh and talented employees through the external sources of recruitment as we compare to the internal ಗೆ ಕಂಪೇರ್ ಅನ್ನ ಮಾಡಿದಾಗ ನಾವು external sources of recruitment ಅಲ್ಲಿ ಮೇ ಬಿ ಫ್ರೆಶ್ ಇದ್ರೂ ಸಹ, ಕೆಲಸಕ್ಕೆ ಹೊಸಬರಾದ್ರೂ ಸಹ, ಇಂಟರ್ನಲ್ ಅಲ್ಲಿ ಇರ್ತಕ್ಕಂಥ ಎಂಪ್ಲಾಯೀಸ್ ಗಿಂತ ಟ್ಯಾಲೆಂಟ್ ಇರ್ತಕ್ಕಂಥ ಎಂಪ್ಲಾಯೀಸ್ ಅಥವಾ ಕ್ಯಾಂಡಿಡೇಟ್ಸ್ ನಮ್ಗೆ ಇಲ್ಲಿ ಸಿಗ್ತಾರೆ ಎಕ್ಸ್ಟರ್ನಲ್ ಸೋರ್ಸ್ ಅಲ್ಲಿ. Then competitive spirit, as so when the internal sources of recruitment has been done in the organization on the seniority basis, they may get a promotion and the transfer, and there will not be any competitive spirit in between the employees in the internal sources. They will be quite in a isolated mode that ನನಗೆ ಯಾವತ್ತಾದ್ರೂ ಪ್ರಮೋಷನ್ ಸಿಗುತ್ತೆ ನನ್ನ ಎಕ್ಸ್ಪೀರಿಯನ್ಸ್ಗೆ ಅಂತ. ಬಟ್ ಆದರೆ ಎಕ್ಸ್ಟರ್ನಲ್ ಸೋರ್ಸಸ್ ಹಂಗಲ್ಲ. there will be a more and more competition, and the encouragement of the competitive spirit in the employees, we can encourage them and make them work hard. ಅವಾಗ ಏನಾಗುತ್ತೆ, ಕಾಂಪಿಟೇಷನ್ ಅಲ್ಲಿ ಒಬ್ಬರಿಗಿಂತ ಒಬ್ಬರು ಟ್ಯಾಲೆಂಟ್ ಆಗಿರ್ತಕ್ಕಂಥ, ಸ್ಪಿರಿಟ್ ಇರ್ತಕ್ಕಂಥ, ಎನರ್ಜೆಟಿಕ್ ಆಗಿ ಕೆಲಸ ಮಾಡ್ತಕ್ಕಂಥ ವರ್ಕರ್ಸ್ ನಮ್ಗೆ ಏನ್ ಮಾಡ್ತಾರೆ, ಎಕ್ಸ್ಟರ್ನಲ್ ಸೋರ್ಸಸ್ ಅಲ್ಲಿ ಸಿಗ್ತಾರೆ. So where there are the advantages in external sources of recruitment, there are basically disadvantage. ನಾವು ಕಂಪ್ಯಾರಿಸನ್ ತಗೊಳ್ಬಹುದು ಡಿಸ್ಅಡ್ವಾಂಟೇಜಸ್ ಅಲ್ಲಿ. ಇಲ್ಲಿ ಅಡ್ವಾಂಟೇಜಸ್ ಅನ್ನ ಕಂಪೇರ್ ಮಾಡಿ ಇಂಟರ್ನಲ್ ಸೋರ್ಸಸ್ ಅಂತ ತೆಗೆದುಕೊಂಡಾಗ ಇಲ್ಲಿ ಅನುಕೂಲನೇ. ಬಟ್ ಆದರೆ ಡಿಸ್ಅಡ್ವಾಂಟೇಜ್ ಅನ್ನ ಇಂಟರ್ನಲ್ ಸೋರ್ಸಸ್ಗೆ ನಾವು ಕಂಪೇರ್ ಅನ್ನ ಮಾಡಿದಾಗ ನಾವಲ್ಲಿ ಗಮನಿಸ್ತೀವಿ, there is a dissatisfaction among the existing staff. Yes, these are the limitations or the disadvantages of the external sources of the recruitment. There is quite a drawback or the disadvantage among the existing staff. Who are called as existing staff here? Those who are already working in an organization, those people are called as existing staff. ಆಲ್ರೆಡಿ ನಮ್ಮ ಕಂಪನಿನಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳನ್ನ ನಾವು ಎಕ್ಸಿಸ್ಟಿಂಗ್ ಸ್ಟಾಫ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಎಕ್ಸಿಸ್ಟಿಂಗ್ ಸ್ಟಾಫ್ಗೆ ನಾವು ಪ್ರಮೋಷನ್ ಕೊಟ್ಟು ಹೈಯರ್ ಪೊಸಿಷನ್ ತುಂಬದಿರಾ ಅಲ್ಲಿಗೆ ಹೊಸಬ್ರನ್ನ ತಗೊಂಬಂದು ಕೂಳಿಸಿದಾಗ ಮೇ ಬಿ ದ ಏಜ್ ಫ್ಯಾಕ್ಟರ್ ಮೇ ಡಿಫರ್, ಸ್ಟೇಟಸ್ ಡಿಫರ್ ಆಗುತ್ತೆ. ಅವಾಗ ಇರ್ತಕ್ಕಂಥ ಎಕ್ಸಿಸ್ಟಿಂಗ್ ಸ್ಟಾಫ್ ಏನಾಗ್ತಾನೆ, ಸೊ ವೈ ದೇ ಆರ್ ನಾಟ್ ಗಿವನ್ ಪ್ರಮೋಷನ್ ಟು ಮೀ, ಅಥವಾ ನಮ್ಮಲ್ಲೇ ಯಾರನ್ನೋ ಒಬ್ಬರನ್ನ ಕೂಳಿಸ್ಬೋದಿತ್ತಲ್ಲ ಹೈಯರ್ ಪೊಸಿಷನ್ಗೆ, ಹೊಸಬ್ರನ್ನ ತಂದು ಕೂಳಿಸಿದಾನೆ, ಅವ್ನು ನನಗಿಂತ ಕಿರಿಯ ವ್ಯಕ್ತಿ, ನಾನು ಅವ್ನು ಹೇಳ್ದಂಗೆ ನಾನು ಕೆಲಸ ಮಾಡಬೇಕಾ ಅಂತಕ್ಕಂಥ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ ಒಂದು. ಎರಡನೇದು, ದೋ ವಿ ಆರ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಆರ್ ದೇರ್ ಇನ್ ಆರ್ಗನೈಸೇಷನ್, ದ ಕಂಪನಿ ಆರ್ ದ ಆರ್ಗನೈಸೇಷನ್ ಇಸ್ ನಾಟ್ ಪ್ರಮೋಟೆಡ್ ಅಸ್. ಸೊ ಈ ರೀತಿ ಹಲವಾರು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಮನಸ್ತಾಪಗಳು ಬರುತ್ತದೆ ಯಾವಾಗ ಇಂಟರ್ನಲ್ ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಮಾಡಿದಾಗ. ಒಂದು ಲೆಂತಿ ಪ್ರೋಸೆಸ್, ಎಸ್ application hack, the recruitment process is a lengthy process. It cannot be completed within a day or within a week. It may take 1 month. The government recruitment at the thermometer, it is a lengthy process. It may take months together, or it may take years together. But organizational sector anta tagondru saha, private sector, so it may take a minimum of 1 month or 2 months of the duration for the purpose of completion of the recruitment and giving a placement to the candidates. Then ಈ ಲೆಂತಿ ಪ್ರೋಸೆಸ್ ಇರೋದ್ರಿಂದ, ಈಗ ಪ್ರಮೋಷನ್ ಕೊಟ್ಟರೆ ಇಲ್ಲಿರೋ ಇಂಟರ್ನಲ್ ಸೋರ್ಸಸ್ ನೆಕ್ಸ್ಟ್ ನಿಮಗೆ ಒಂದು ಒಂದು ಪ್ರಮೋಷನ್ ಆರ್ಡರ್ ನ ಕೊಟ್ಟರೆ ನೀವು ನಾಳೆ 4 ಕೆಲಸ ಮಾಡಿದ್ರೆ ಇಮಿಡಿಯೇಟ್ಲಿ ದೇ ವಿಲ್ ಮೂವ್. ಬಟ್ ಹೈಯರ್ ಪೊಸಿಷನ್ ಅನ್ನ ತುಂಬಬೇಕಂತ ಹೇಳಿದ್ರೆ ಅಪ್ಲಿಕೇಶನ್ ಹಾಕ್ಸ್ಬೇಕು, ಸೆಲೆಕ್ಷನ್ ಟೆಸ್ಟ್ ಮಾಡಬೇಕು, ಎಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಹಾಕಬೇಕು, ತದನಂತರ ಟ್ರೈನಿಂಗ್ ಕೊಡಬೇಕು. ಆಫ್ಟರ್ ಟ್ರೈನಿಂಗ್ ಅವ್ರನ್ನ ಆ ಪ್ರೋಸೆಸ್ ಅಲ್ಲಿ ಕೂಡಿಸ್ತೀವಿ. ಸೊ ಅದು ಲೆಂತಿ, ಇಟ್ ಟೇಕ್ಸ್ ಎ ಟೈಮ್ and it is a costly process. Whatever the work we people want to do, the work will not be having any free of cost. It should be compulsorily expensive. We should make an expensive, we should bear all the expenses related to either direct expenses or indirect expenses, whichever it might be. So now expenses anna navilli nodbekagutte. ಸೊ ಅದು ಅಪ್ಲಿಕೇಶನ್ ಹಾಕ್ಸೋದ್ರಿಂದ ಅಲ್ಲಿ ರಿಕ್ರೂಟ್ಮೆಂಟ್ ಆಫೀಸರ್ಸ್ ಇಂದ ಹಿಡಿದು ಟ್ರೈನಿಂಗ್ ಕೊಡೋದ್ರವರೆಗೂ ಎಲ್ಲಾ ಪ್ರೋಸೆಸ್ಗೂ ಖರ್ಚು ಹಾಗೆ ಆಗುತ್ತೆ. ಸೊ ಕಾಸ್ಟ್ಲಿ ಪ್ರೋಸೆಸ್ಸು ಸಹ ಹೌದು ಕಂಪನಿಗೆ. ಸೊ ಈ ರೀತಿ ನಾವು ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್ ಅನ್ನ ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಅಲ್ಲಿ ಗಮನಿಸ್ತೀವಿ. ಓಕೆ, ಇಟ್ಸ್ ಕ್ವೈಟ್ ದ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಹ್ಯಾಸ್ ಬಿನ್ ಕಂಪ್ಲೀಟೆಡ್. ದೆನ್ ದ ಅಪ್ಲಿಕೇಶನ್ಸ್ ಆರ್ ರೆಡಿ ಹಿಯರ್.
After the candidates are dropped the applications to the company, the next the organization or the company or the responsible HR department wants to make a selection of the candidates. So the next is called as a selection and the selection process. So what do you mean by selection? The selection is a process of identifying and choosing a best person out of a number of prospective candidates. ಹಲವಾರು ವ್ಯಕ್ತಿಗಳು ಹಾಕಿರ್ತಾರೆ ಅಪ್ಲಿಕೇಶನ್ ಅನ್ನ. ಆ ಹಲವಾರು ವ್ಯಕ್ತಿಗಳು ಹಾಕಿರ್ತಕ್ಕಂತಹ ಅಪ್ಲಿಕೇಶನ್ಸ್ ಅಲ್ಲಿ ನಾವು ಸೂಕ್ತವಾದ ವ್ಯಕ್ತಿಯನ್ನ ಆಯ್ಕೆಯನ್ನ ಮಾಡಿಕೊಳ್ತಕ್ಕಂಥದ್ದೇ ಸೆಲೆಕ್ಷನ್ ಪ್ರೋಸೆಸ್ ಅಂತ ಹೇಳ್ಬೋದು ಕರಿತೀವಿ ನಾವು. So that selection process will be like this. The first one, the sources of application either may be in the form of external or in the form of internal. ನಾವು ಎಕ್ಸ್ಟರ್ನಲ್ ಸೋರ್ಸಸ್ ಅಲ್ಲಿ ಅಥವಾ ಇಂಟರ್ನಲ್ ಸೋರ್ಸಸ್ ಅಲ್ಲಿ ಎಲ್ಲೇ ಇದ್ರೂ ಅಪ್ಲಿಕೇಶನ್ ಹಾಕಿರ್ತಾರೆ. ಅಪ್ಲಿಕೇಶನ್ ಹಾಕಿದ್ದಾಗ we want to preliminary screening of the application, selection test. The selection tests are bifurcated into intelligence test, aptitude test, personality test, trade test and interest test. Employment interviews. That interviews are again bifurcated into direct interview, indirect interview, stress interview, panel interview, board interview and the group interview. Then after completion of the different types of the interviews, the next the employee will be checked out, that is the reference and the background check, either where the education has been completed and either the experience has correctly is there or not. Then selection decision will be taken. After selection decision, the medical examination, job offer, the contract of employment. So ಇಷ್ಟು ಪ್ರೋಸೆಸ್ ಇರುತ್ತೆ ನಿಮಗೆ. ಸೊ ಈ ಪ್ರೋಸೆಸ್ ಅನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಡೆಪ್ತ್ ಆಗಿ ಒನ್ ಬೈ ಒನ್ ಯಾವ ರೀತಿ ಟೆಸ್ಟ್ಗಳು ಏನೆಲ್ಲ ಮಾಡ್ತಾರೆ ಅನ್ನೋದನ್ನ ಗಮನಿಸೋಣ ಮಕ್ಕಳ. I'll wind up here. I'll be with you with the next video, that is the selection process. Just have given you the information what are the procedure will be done in the selection process, and the explanation will be done in the next video. Thank you my dear children.